ನಮಸ್ಕಾರ ನಮ್ಮೆಲ್ಲ ವೀಕ್ಷಕರಿಗೆ. ಇವತ್ತು ಆಳಂದಿಂದ ನಮ್ಮಲ್ಲಿ ಒಬ್ಬರು ವಿಶೇಷ ಅತಿಥಿಗಳು ಬಂದಾರ. ಮೇಡಮ್ ಅವರು ಮಹೇಶ್ವರಿ ವಾಲಿ ಅಂತ ನಿಮ್ಗೆ ಸಾಕಷ್ಟು ಜನ ಗೊತ್ತಾರೆ. ಮೇಡಮ್ ಅವ್ರು ಆಲ್ರೆಡಿ ನಾವು ಅವ್ರ ಇಂಟ್ರೊಡಕ್ಷನ್ ಕೊಡೋ ಅವಶ್ಯಕತೆ ಇಲ್ಲ. ಮೇಡಮ್ ಅವ್ರು ನಮ್ಮ ಹೈದರಾಬಾದ್ ಕರ್ನಾಟಕದಾಗೆ ಮೇಡಮ್ ಅವ್ರಿಗೆ ಆಲ್ಮೋಸ್ಟ್ ಗೊತ್ತಿರ್ತಾರೆ. ಮೇಡಮ್ ಎಲ್ಲ ಸಮಾಜ ಸೇವಕರು. ಆಮೇಲೆ ಕಳೆದ ಬಾರಿ ಆಳಂದ ವಿಧಾನಸಭಾ ಕ್ಷೇತ್ರದ JDS ಅಭ್ಯರ್ಥಿಗಳಾಗಿದ್ದಾರೆ ಮೇಡಮ್ ಅವರು ML ಎಲೆಕ್ಷನ್ನಾಗ. ಮೇಡಮ್ ಅವ್ರಿಗೆ ನಮ್ಮ ಅಫಜಲ್ಪುರ್ ಚವನ್ ಕ್ಲಾತ್ ಹೋಲ್ಸಿ ಸ್ವಾಗತ ಮಾಡ್ತೀನಿ. ನಮಸ್ಕಾರ. ಮೇಡಮ್ ಅವರು ಇವತ್ತು ತಮ್ಮ ಸೋದರಿ ಅವರು ಮಗಳ ಮದುವೆ ಖರೀದಿ ಬಂದಿದ್ರು. ಈ ತಂಗಿಯವರದೇ ಮದುವೆ ಇತ್ತು. ಅವ್ರಿಗೆ ವೆಡ್ಡಿಂಗ್ ಕಲೆಕ್ಷನ್ ಸಾರಿ ತಗೊಳಕ್ ಬಂದಿದ್ದಾರೆ, ರೇಷ್ಮೆ ಸೀರೆ. ಮೇಡಮ್, ರೇಷ್ಮೆ ಸೀರೆ ಬಗ್ಗೆ ತಮ್ಮ ಅಭಿಪ್ರಾಯ, ಅಕ್ಕಿಕಾಳ ಸೀರೆ ಬಗ್ಗೆ ತಮ್ಮದೇನು ಒಪಿನಿಯನ್ ಹೇಳಿ. ನಮಗ್ ಮೊದಲಿಗೆ ನಿಮ್ದು ಚವ್ವಣ್ಣ ಕ್ಲಾತ್ ನಮ್ಮ ಅಫಜಲ್ಪುರ್ನಾಗ ಆಗಿದ್ದು ಬಹಳ ಖುಷಿ ಅದ ರೀ. ನಾನು ಕೂಡ ಬಹಳ ಜನರ ಬಾಯಿಂದ ಕೇಳ್ತಿದ್ದ. ಬಟ್ ನಮ್ಮ ಸಿಸ್ಟರ್ನು ಹೇಳ್ತಿದ್ರು, ಎಲ್ಲರೂ ಹೇಳ್ತಿದ್ರು. ನಾನು ಅನ್ಕೋತಿದ್ದ ಬೇರೆ ಕಡೆ ಸಿಗ್ಲಾರ್ದು ಚಡ್ಚಣ್ಣ ಅಲ್ಲಿ ಹೋಗ್ತಾರ, ಇಲ್ಲಿ ಏನ್ ಸಿಗ್ಬೋದು ಅಂತ ಸುಮ್ಮನೆ ನನ್ನ ಮನಸ್ಸಿರ್ಲಿಲ್ಲ ಬರೋದು. ನಮ್ಮ ಸಿಸ್ಟರ್ 2-3 ಸಲ ಹೇಳಿದ್ರು. ಬಟ್ ಬಂದ ಮೇಲೆ ನಾನು ನಿಜವಾಗ್ಲೂ ಹೇಳ್ತೀನಿ, ನನಗೂ ಬಹಳ ಖುಷಿ ಆಯ್ತು. ಈ ಭಾಗದಲ್ಲೇ ಇಷ್ಟೊಂದು ಅದ್ಭುತ ಬಟ್ಟಿ ಅಲ್ದೇನೆ ಅವರ ಪ್ರೀತಿ ಗೌರವ, ಸ್ಟಾಪ್ ಇರ್ಬೋದು, ಬಟ್ಟಿ ಕ್ವಾಲಿಟಿ ಆಗಿರ್ಬೋದು, ಪ್ರತಿಯೊಬ್ರು ನಮ್ಮ ಗುಲ್ಬರ್ಗ ಭಾಗದಾಗ ದೇವಾನಂದ್ ಅಂತಾರ. ನನ್ನ ಪ್ರಕಾರ ಇವತ್ತೊಂದು ಮದ್ವಿ ಸೀರೆ ಏನು ನಮ್ಮ ಅಕ್ಕನ ಮಗಳದ್ದು ಮದ್ವೆ ಇತ್ತು, ಪ್ರಿಯಾ ಅಂತ ಹೇಳಿ, ಅವ್ರ ಬಟ್ಟೆ ಖರೀದಿಗೆ ಬಂದಿದ್ವಿ. ನಾನು ಏನೂ ಹೇಳಪ್ಲೇ ಇಲ್ಲ, ನಿಜವಾಗ್ಲೂ ಮನಸ್ಸಿಗೆ ಆನಂದ ಆಯ್ತು. ಸೀರೆ ಎಷ್ಟು ಅದ್ಭುತದ ಅಂದ್ರ ರೇಟ್ನು ಅಷ್ಟೇ ಕಡಿಮೆ ಅದ. ಬಟ್ ನಾವು ಕಂಪೇರ್ ಮಾಡಿ ನೋಡಿದ್ರ ತುಂಬಾನೇ ಭಾಳ ಡಿಫ್ರೆನ್ಸ್ ಅನ್ನಿಸ್ತು. ನಾನು ಅವ್ರಿಗೆ ಅದೇ ಕೇಳ್ದೆ, ಇಷ್ಟು ಹ್ಯಾಂಗ್ ಡಿಫ್ರೆನ್ಸ್ ಐತ್ರಿ, ಏನು ಕ್ವಾಲಿಟಿಗಿನ ಕಡಿಮೆ ಅದೇನಂತ ಕೇಳ್ದೆ. ಬಟ್ ಕ್ವಾಲಿಟಿನ ಕಾಂಪ್ರಮೈಸ್ ಇಲ್ಲ. ಬಟ್ ಅವರೊಂದು ಸೇವೆ ಜನರಿಗೆ ಅನುಕೂಲ ಆಗಲಿ, ಈ ಭಾಗದ ಜನರು ಗಾಡಿ ಮಾಡಿಕೊಂಡು ದೂರ ತನಕ ಹೋಗಿ ಅಲ್ಲಿ ದುಡ್ಡು ಹಾಕೋದಕ್ಕಿಂತ ಇಲ್ಲಿ ನಮ್ಮ ಜನರಿಗೆ ಅನುಕೂಲ ಅಲ್ಲ ಅಂತ ಭಾಳ ಒಳ್ಳೆ ವಿಚಾರ ಇಟ್ಕೊಂಡು ಮಾಡ್ಯಾರ. ಅದಕ್ಕಿಂತ ಇನ್ನೊಂದೇನಂದ್ರ ರೇಟ್ನು ಕಮ್ಮಿ ಅದ, ಕ್ವಾಲಿಟಿನೂ ಚಲೋ ಅದಾವ. ಬಟ್ ಅದು ಸೀರೆ ಒಂದು ಸ್ವಲ್ಪ ಇವತ್ತೇ ಹೊಸದು ಬಂದಿತ್ತು. ಬಟ್ ನಾನು ಕೂಡ ಭಾಳ ಖುಷಿ ಅದೆ, ಭಾಳ ಚಲೋ ಅದ. ಬಟ್ ತಾವು ಯಾರೇ ಬಂದರೂ ಕೂಡ ಈ ಅಫಜಲ್ಪುರ್ಗ ವಿಸಿಟ್ ಕೊಡ್ಬೋದು. ಈ ಸೀರೆ ನಾನು ನೋಡಿ ಪ್ರಕಾರ, ನಾನು ಬೆಂಗಳೂರದಾಗ ನನ್ನ ಇನ್ನೊಬ್ಬಳ ಅಕ್ಕನ ಮದುವೆಗೆ ಹೋಗಿದಾಗ ಈ ಸೀರೆ ನಾನು ನೋಡಿದ್ದೆ. ಆದ್ರೆ ಈ ತರ ಡಿಸೈನ್ ಇರ್ಲಿಲ್ಲ, ಇದೇ ತರ ಕ್ವಾಲಿಟಿ ಇತ್ತು. 50-60,000 ತರ ಹೇಳಿದ್ರು, 60,000 ಮೇಲೆ ಹೇಳಿದ್ರು. ಬಟ್ ನನಗಿಲ್ಲಿ 25,000 ಅಂದ್ರ ಬಹಳ ಸರ್ಪ್ರೈಸ್ ಆಗಿದೆ. ಬಟ್ ಕ್ವಾಲಿಟಿ ಏನು ಪಾಪ ಅವ್ರು ಕಾಂಪ್ರಮೈಸ್ ಇಲ್ಲ, ಕ್ವಾಲಿಟಿನೂ ನಂಬರ್ 1 ಅದ, ಸೀರೆನೂ ಚಲೋ ಅದ. ಸೊ ರಿಯಲಿ ನಮ್ಗೆ ಬಹಳ ಖುಷಿ ಅದ. ಈ ಭಾಗದಾಗ ಇಂಥ ಒಂದು ಅದ್ಭುತ ಶಾಪ್ ಅದ ಅಂದ್ರೆ ಹೆಮ್ಮೆಲಿಂದ ನಾವು ಕೂಡ ಬರಬೇಕು, ಸಪೋರ್ಟ್ ಮಾಡಬೇಕು. ಬಟ್ ಇನ್ನೊಂದು, ಒಂದು ಸಲ ಒಳಗ್ ಬಂದ್ರ ನಾವ್ ಎಲ್ಲಿ ಹೋಗಿವೋ, ಎಲ್ಲಿ ಕುಂತೀವೋ, ಎಲ್ಲಿ ನಿಂತೀವೋ ನಮಗೂ ಗೊತ್ತಾಗ್ತಾ ಇಲ್ಲ. ನಿಜವಾಗ್ಲು ಜನ ಅಂತೂ ಶರಣಬಸಪ್ಪನ ಜಾತ್ರೆ ಬಂದಂಗ ಬರ್ಲತ್ತಾರ. ಬಟ್ ಯಾಕೆ ಬರ್ಲತ್ತಾರ ಇದೇ ಅರ್ಥ ಮಾಡ್ಕೋಬೇಕು. ಪ್ರತಿಯೊಬ್ರು ಖುಷಿ ಅದಾರ, ಸಂತೋಷ ಅದಾರ, ಪ್ರತಿಯೊಬ್ಬರಿಗೆ ಅನುಕೂಲ ಆಗ್ತದ. ಇನ್ನೊಂದು, ಕುಂತಲೆ ನೀರಿನ ವ್ಯವಸ್ಥೆ ಅದ, ಅವ್ರ ರೇಟ್ನು ಕಡಿಮೆ, ಊಟದ ಕ್ವಾಲಿಟಿ, ನಾಷ್ಟಾ, ಚಾಯ್, ಏನೇನೋ ಎಲ್ಲ ಪ್ರತಿಯೊಂದೆಲ್ಲ ಅನುಕೂಲ ಕೊಡತ್ತಾರ. ಬಟ್ ಎಲ್ಲರ ಮುಖ ಮೇಲೆ ನಗು ಮುಖನೂ ಅದ. ಅದೇ ರೀತಿ ಬಟ್ಟೆನೂ ಕಾಂಪ್ರಮೈಸ್ ಇಲ್ಲ. ನಮ್ಮ ಭಾಗದಾಗ ಈ ತರ ನೀವು ಓಪನ್ ಮಾಡಿದಕ್ಕೆ ಜನರಿಗೆ ಅನುಕೂಲ ಮಾಡ್ಕೊಟ್ಟಿದ್ದು ನಾನು ನಿಮಗೆ ಮೊದಲು ಧನ್ಯವಾದ ಹೇಳಕ್ ಇಚ್ಛೆ ಪಡ್ತೀನಿ. ಯಾಕಂದ್ರೆ ನಿಮ್ಮ ಈ ಸೇವೆನದಲ್ಲ, ನಾನು ಊಟ ಮಾಡಬೇಕಾದ ಹೇಳಿದ್ರಿ, ಫುಲ್ ಬರೀಕನಕ್ಕಿದು ಪಲಾವ್ ಮಾಡಿದರಿ. ಬೇರೆಯವ್ರಿಗೆ ಮಾತಾಡಿದ್ ನಾನು, ಒಂದಿನ ಜೀರಾ ರೈಸ್ ಅಂತ, ಒಂದಿನ ಪಲಾವ್ ಅಂತ, ಅಂದ್ರೆ ಹೋಟೆಲ್ದವ್ರು ಮಾಡಲ್ಲ. ನೀವು ಫ್ರೀ ಸರ್ವಿಸ್ ಪ್ರತಿಯೊಂದಿಷ್ಟೆಲ್ಲ ಮಾಡ್ತಾ ಇದ್ರಿ. ನಿಜವಾಗ್ಲೂ ಹೆಮ್ಮೆ ಅದ. ನಿಮಗೆ ದತ್ತರಿಗೆ ಭಾಗಮ್ಮ ಆಯ್ತು, ಗಾಣಗಾಪುರ ದತ್ತ ಮಹಾರಾಜ್ ಆಯ್ತು, ಇನ್ನ 10 ಪಟ್ಟು ಜನರಿಗೆ ಸೇವೆ ಮಾಡಂತ ಶಕ್ತಿ ಕೂಡ ನಾನು ಕೂಡ ತಮಗೆ ಹಾರೈಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು, ಧನ್ಯವಾದಗಳು ಮೇಡಮ್. ಮತ್ತೆ ಬರ್ರಿ ಮೇಡಮ್, ಅಫಜಲ್ಪುರ್ನಾಗ ಈ ತಮ್ಮ ಮಾತುಗಳು ನಮಗೆ ಹೆಚ್ಚಿಗೆ ಕೆಲಸ ಮಾಡ್ಲಿಕ್ಕೆ ಪ್ರೇರಣೆ ಮೇಡಮ್. ಇಲ್ಲ, ನಾನು ಇದ್ದ ರಿಯಲ್ ಆಗಿ ಹೇಳಿನ್ರಿ. ಯಾಕಂದ್ರೆ ನಾವು ಕಣ್ಣಿಗೆ ನೋಡಿದ್ದು ಅನುಭವಿಸಿದ್ ಹೇಳಿದೆವು. ನಾವೇನು ವಿಡಿಯೋ ಸಂಬಂಧನೂ ಹೇಳ್ತಾ ಇಲ್ಲ. ಬಟ್ ಆನಂದ ಆಯ್ತು, ಖುಷಿ ಆಯ್ತು. ನಮ್ಮ ಭಾಗದವರಿಗೆ ಅನುಕೂಲ ಮಾಡಿಕೊಟ್ಟಿರಿ. ನಿಮಗಿನ್ನ ದೇವ್ರ ಶಕ್ತಿ ಕೊಡ್ಬೇಕಂದ್ರೆ ನಮ್ದು ಆಸೆ ಅದ. ಥ್ಯಾಂಕ್ ಯು ಮೇಡಮ್.